ಬ್ರಾಹ್ಮಣ ಹೇಳ್ತಾನೆ, ಪರಸ್ತ್ರೀ ನೀನು, ನನ್ನ ಗುರುಗಳ ಮಾತು ಉಂಟು, ಪರಸ್ತ್ರೀಯನ್ನು ಯಾವ ಕಾಲಕ್ಕೆ ಅಪೇಕ್ಷೆ ಪಡಬೇಡ, ಆದ್ದರಿಂದಾಗಿ ನಿನ್ನನ್ನು ನಾನು ಕಾಯಿಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ಯಾವ ಕಾಲಕ್ಕೂ ನಾನು ಒಪ್ಪಿಕೊಳ್ಳಲಾರೆ, ನಿನ್ನಲ್ಲಿ ಯಾವ ಮಾತನ್ನು ಆಡಬೇಡ ಅಂತ ಅವಳಲ್ಲಿ ಹೇಳಿ ತಾನು ಶುದ್ಧನಾದ ಕೈಕಾಲು ತೊಳ್ಕೊಂಡ, ಆಚಮನ ಮಾಡಿಕೊಂಡ, ಅಗ್ನಿಯನ್ನು ಮಾನಸಿಕವಾಗಿ ಉಪಾಂಶು ಪ್ರಾರ್ಥಿಸ್ತಾ ಇದ್ದಾನೆ. ಗಾರ್ಹಪತ್ಯಾಗ್ನೆ, ಎಲ್ಲ ಕರ್ಮಗಳಿಗೂ ನೀನು ಕಾರಣೀಭೂತನಾದವ, ನಿನ್ನಿಂದಲೇ ಆಹವನೀಯ, ನಿನ್ನಿಂದಲೇ ದಾಕ್ಷಿಣಾಗ್ನಿ, ಆದ್ದರಿಂದಾಗಿ ಯುಷ್ಮಾದ್ ಆಪ್ಯಾಯನಾದ್ದೇವ, ನಿಮ್ಮನ್ನು ತೃಪ್ತಿಪಡಿಸುವುದರಿಂದಲೇ ಈ ಪ್ರಪಂಚಕ್ಕೆ ವೃಷ್ಟಿಗಳು ಸಸ್ಯಾದಿಗಳು ಬೆಳೆಗೋ ಇದೆಲ್ಲ ಆಗುವಂಥದ್ದು. ಅದರಿಂದಾಗಿ ಇಡೀ ಪ್ರಪಂಚ ಚೆನ್ನಾಗಿ ಇರಬೇಕು ಅಂತಾದರೆ ನೀವೆಲ್ಲ ಮಳೆ ಸುರಿಸಬೇಕು, ನೀವೆಲ್ಲ ಮಳೆ ಬೆಳೆ ಕೊಡಬೇಕು ಅಂತಿದ್ರೆ ನಾವು ಕಾಲ ಕಾಲಕ್ಕೆ ಮಾಡಬೇಕಾದ್ದನ್ನು ನಾವು ಮಾಡಬೇಕು ಅಂತ ಅಂದು ಅಲ್ಲೇ ಆ ತ್ರೇತಾಗ್ನಿಗಳನ್ನು ಅಗ್ನಿ ತ್ರಿತೆಗಳನ್ನು ಕೂಡ ಧ್ಯಾನ ಮಾಡ್ತಾ, ಏವಂ ತತ್ವೋ ಭವತ್ಯೇತದ್ ಏನ ಸತ್ಯೇನ ವೈ ಜಗತ್ ತಥಾಹ ಮಧ್ಯ ಸ್ವಂ ಗೇಹಂ ಪಶ್ಯೇಯಂ ಸತಿ ಭಾಸ್ಕರೆ, ನಾನು ಸೂರ್ಯ ಇರುವಾಗಲೇ ಏನಾದರೂ ಮಾಡಿ ನಾನು ಮನೆ ಸೇರುವಂತೆ ಮಾಡು ಅಂತ ತನ್ನ ಉಪಾಸ್ಯನಾದಂಥ ಅಗ್ನಿ ನಾಮಕ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನಾನು ಯಾವ ಕಾಲದಲ್ಲಿ ಮಾಡಿದರೆ ನನ್ನ ಕರ್ಮಕ್ಕೆ ಚ್ಯುತಿ ಬರುವುದಿಲ್ಲವೋ ಅಂತಹ ಇದನ್ನು ನೀನು ನನ್ನನ್ನು ಸೇರಿಸಬೇಕು ಅಂತ, ತೇನ ಸತ್ಯೇನ ಪಶ್ಯೇಯಂ ಗೃಹಸ್ಥೋಥ ದಿವಾಕರಂ, ನಾನು ಸೂರ್ಯ ಇರುವಾಗಲೇ ನಾನು ಮಾಡಬೇಕಾದ್ದನ್ನು ಮಾಡಬೇಕು ಅಂತ. ಯಥಾಚನ ಪರದ್ರವ್ಯೇ ಪರದಾರೇಚ ಮೇಪತಿ, ನನಗೆ ಇನ್ನೊಬ್ಬರ ದ್ರವ್ಯ ಬೇಡ, ಇನ್ನೊಬ್ಬರ ಹೆಂಡತಿ ನನಗೆ ಬೇಕಾಗಿಲ್ಲ, ನನಗೆ ಮಾಡಬೇಕಾದ ಕರ್ತವ್ಯಗಳುಂಟು, ಅದನ್ನು ಮಾಡಬೇಕು, ನೀನು ದಾರಿ ತೋರಿಸು ಅಂತ ಪ್ರಾರ್ಥಿಸಿಕೊಂಡ್ರೆ ಆವಾಗ ಅವನ ಶರೀರದಲ್ಲಿ ಗಾರ್ಹಪತ್ಯ ಅಗ್ನಿಯ ಸನ್ನಿಧಾನ ಬಂತು. ಇದ್ದಕ್ಕಿದ್ದಂತೆ ಅದರ ಅಧಿಷ್ಠಾನದಿಂದ ತಾನು ದಿಕ್ಕುಗಳನ್ನು ಬೆಳಗುವಂತೆ ಕಾಣಿಸ್ಕೊಳ್ತಾ ಇದ್ದಾನೆ ಆ ಬ್ರಾಹ್ಮಣ. ಅವಳನ್ನು ನೋಡ್ತಾ ಇದ್ದರೆ ಇವಳಿಗೆ ಅವನಲ್ಲಿ ಮತ್ತು ವರ್ಚಸ್ಸು ಬಂತೋ ಇಲ್ಲೋ, ಮತ್ತು ಅವನನ್ನು ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಬಾ ನೀನು ಅಂತ ಪುನಃ ಅವಳನ್ನು ಅಪೇಕ್ಷೆ ಬಳಿಗೆ ಶುರು ಮಾಡಿದ್ದಾಳೆ ಅವಳು. ತಕ್ಷಣದಲ್ಲಿ ಅವನಿಗೆ ಮೈಯೆಲ್ಲ ಬಿಸಿ ಆಯಿತು, ಪಾದದಲ್ಲಿ ಬಿಸಿಯಾದಂತೆ ಆಯಿತು. ಅಲ್ಲಿಂದಲೇ ನೇರವಾಗಿ ತಾನು ಹೊರಟು ಬಂದ, ತನ್ನ ಆಶ್ರಮವನ್ನು ಸೂರ್ಯ ಅಸ್ತಮಿಸುವುದರೊಳಗೆ ಆಶ್ರಮವನ್ನು ಸೇರಿ ನಿತ್ಯ ಕರ್ಮವನ್ನು ಮಾಡಿದ. ಇಷ್ಟು ಆಗುವುದನ್ನೆಲ್ಲ ಇದೆಲ್ಲ ಆಯಿತು. ಅವಳು ಅಲ್ಲೇ ಇದ್ದಾಳೆ, ಅಯ್ಯೋ ಅವನು ಎಲ್ಲಿ ಹೋದ ಅಂತ ಅವಳು ಹೊರುತ್ತೀನಿ ಹುಡುಕ್ತಾ ಇದ್ದರೆ, ನಾನು ಮಂದಭಾಗ್ಯಳು ಹೊರಟು ಅಂತಂದಾವಾಗ ಆ ಸಂದರ್ಭದಲ್ಲಿ ಕಲಿ ಎಂಬಂತಹ ಒಬ್ಬ ಗಂಧರ್ವ ಅವಳನ್ನು ಕಂಡು ಅವಳಲ್ಲಿ ಅಪೇಕ್ಷೆಯನ್ನು ಪಟ್ಟು, ಈಗ ಅವಳು ಆ ಹೊರಟು ಹೋದ ಬ್ರಾಹ್ಮಣನ ಇದರಲ್ಲೇ ಇದ್ದಾಳೆ. ನಾನು ಒಂದು ವೇಳೆ ನನ್ನನ್ನು ರಮಿಸು ಅಂತ ಹೇಳಿದರೆ ಖಂಡಿತ ನನ್ನ ಜೊತೆಯಲ್ಲಿ ಬರಲಿಕ್ಕಿಲ್ಲ, ಯಾಕೆಂದರೆ ಅವಳ ಮನಸ್ಸು ಅವನ ಜೊತೆಯಲ್ಲಿ ಹೋಗಿದೆ. ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ, ನಾನು ಅವನ ರೂಪವನ್ನೇ ಧರಿಸಿಕೊಂಡು ಹೋಗ್ತೇನೆ ಅಂತಂದುಕೊಂಡು ಆ ಗಂಧರ್ವ, ಕಲಿ ಎಂಬಂತಹ ಗಂಧರ್ವ ತಾನು ಆ ಬ್ರಾಹ್ಮಣ ರೂಪವನ್ನು ಹೊತ್ತು ಅವಳ ಭಾಗ ಬರ್ತಾನೆ. ಅವಳಿಗೆ ಸಂತೋಷವಾಯಿತು. ಹೇಳ್ತಾನೆ, ಕಿಂ ಕರೋಮಿ ಕ್ರಿಯಾಹಾನಿ ಭವತ್ಯತ್ರ ಸತೋಮತ ಮಮ, ನನ್ನ ಕ್ರಿಯೆ ಹಾನಿ ಆಗ್ತಾ ಉಂಟು, ಏನು ಮಾಡಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ, ನೀನು ಕೇಳಿದರೆ ಬಿಡ್ತಾ ಇಲ್ಲ ನೀನು ನನ್ನನ್ನು, ಆದ್ದರಿಂದ ನಿನ್ನ ಸಂಕಟ, ನೀನು ಬದುಕುವುದೇ ಇಲ್ಲ, ನಾನು ಸಾಯ್ತೇನೆ ಹಾಗೆ ಹೀಗೆ ಅಂತ ಇದ್ದಿ ಬೇರೆ. ಅದಲ್ಲ ಅಂದಿದ್ದಾಳೆ ಅವಳು. ಈಗ ನೀನು ಸತ್ರು ಕೂಡ ನನಗೆ ದೋಷಕಾರಕನೇ, ಆದ್ದರಿಂದ ಏನು ಮಾಡಬೇಕು, ನಿನ್ನ ಸಂಘ ನನಗೆ ಅನಿವಾರ್ಯವಾಯಿತು, ಆದ್ದರಿಂದಾಗಿ ಸರಿ ಅಂತ ಒಪ್ಪಿಕೊಳ್ತೇನೆ ಅಂತಂದಾಳು. ಅಯ್ಯೋ ಖುಷಿಯಾಯಿತು ಅವಳಿಗೆ. ಪ್ರಸೀದಯದ್ ಬ್ರವೀಷಿತ್ವಂ ತತ್ಕರೋಮಿ ನತೇ ಮೃಷ ಬ್ರವೀಮಿ ಏತದ್ ಅನಾಶಂಕಂ ಎತ್ತದ್ ಕಾರ್ಯಮ್ಮ, ಏನು ಮಾಡಬೇಕು ನಾನು, ನಿಂಗೆ ಏನು ಬೇಕಾದ್ರೂ ಮಾಡ್ತೇನೆ ನಾನು ಅಂತ. ಆದರೆ ಒಂದು, ನೀನು ನನ್ನ ಸಂಘ ಮಾಡುವಾಗ ನೀನು ಕಣ್ಣು ಮುಚ್ಚಬೇಕು, ಹಾಗೆ ಅದೊಂದು ನನ್ನ ಷರತ್ತುಂಟು ಅಂತಾನೆ. ನಾದ್ಯ ಸಂಭೋಗ ಸಮಯೇ ದ್ರಷ್ಟವ್ಯೋಹಂ ತಯಾವನೆ ನಿಮೀಲಿತಾಕ್ಷಾಹ ಸಂಸರ್ಗಸ್ತವ ಶುಭ್ರು ಮಯಾ ಸಹ. ಏನು ಬೇಕಾದರೆ ಮಾಡ್ತೇನೆ ನಾನು, ಕಣ್ಣು ಮುಚ್ಚಿಕೊಳ್ಬೇಕು, ಏನೆಲ್ಲ ಮುಚ್ಚಿಕೊಳ್ಬೇಕು ಎಲ್ಲ ಮುಚ್ಚಿಕೊಳ್ತೇನೆ, ಏನು ತೊಂದರೆ ಇಲ್ಲ. ಏವಂಭವತು ಭದ್ರಂತೆ ಯಥೇಚ್ಛಸಿ ತಥಾಸ್ತುತತೆ ಮಯಾ ಸರ್ವಪ್ರಕಾರಂ ಹಿ ವಶೇ ಸ್ಥೇಯಂ ತವಾದನ, ನೀನು ಹೇಳಿದಂತೆ ಹೇಳ್ತೇನೆ ಅಂತ. ಅದೇ ರೀತಿ ಅವನು ಆ ಗಂಧರ್ವ, ಕಲಿ ಎಂಬಂತಹ ಗಂಧರ್ವ ಈ ಬ್ರಾಹ್ಮಣನ ರೂಪದಲ್ಲಿ ಅವಳ ಜೊತೆಯಲ್ಲಿ ಎಲ್ಲ ಕಡೆಯಲ್ಲಿ ವಿಹರಿಸಿ ಅವಳ ಜೊತೆಯಲ್ಲಿ ಎಲ್ಲ ಇದನ್ನೆಲ್ಲ ಮುಗಿಸಿದ. ತನ್ಮೂಲಕವಾಗಿ ಅವಳು ಒಂದು ಗರ್ಭವನ್ನು ಪಡ್ಕೊಂಡು,
ಅವಳು ಆ ಗರ್ಭವನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ತಾನು ಕಂಡಿದ್ದಾಳಲ್ಲ ಆ ಮುನಿಯನ್ನು, ಬ್ರಾಹ್ಮಣನನ್ನು. ಇವನು ಅವನನ್ನ ಅಂತ ಗೊತ್ತಿಲ್ಲ ಅವಳಿಗೆ. ಆದರೆ ಆ ಬ್ರಾಹ್ಮಣ, ತೇಜಸ್ವಿಯಾದ ಬ್ರಾಹ್ಮಣನ ಚಿತ್ರವನ್ನೇ ಮನಸ್ಸಿನಲ್ಲಿ ತಂದುಕೊಳ್ತಾ ಇತ್ತು. ಆದರೆ ವೀರ್ಯಸೇಚನೆ ಗಂಧರ್ವನದ್ದು. ಗಂಧರ್ವ ವೀರ್ಯತೋ ರೂಪಂ ಚಿಂತನಾಚ್ಚ ದ್ವಿಜನ್ಮನಃ. ಗಂಧರ್ವನ ವೀರ್ಯವಾದರೂ ಚಿಂತನೆ ಬ್ರಾಹ್ಮಣನದ್ದಾದ್ದರಿಂದ ಅವಳು ಗರ್ಭಧಾರಣೆ ಮಾಡಿ ಮುಂದಕ್ಕೆ ಅವಳನ್ನು ಸಮಾಧಾನಪಡಿಸಿ ವಿಪ್ರರೂಪಧರೋ ಯಾತಃ ತಯಾ ಪ್ರೀತ್ಯ, ಅವಳು ಕೂಡ ಸಂತೋಷದಿಂದ ಕಳಿಸಿಕೊಡ್ತಾಳೆ. ಅವನು ಹೊರಟು ಹೋದ. ಮುಂದಕ್ಕೆ ಮಗು ಹುಟ್ಟಿದೆ. ಒಳ್ಳೆ ಸೂರ್ಯನಂತೆ ಪ್ರಕಾಶಮಾನವಾದ ಮಗು. ಆ ಮಗುವಿಗೆ ಸ್ವರೋಚಿ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ತನ್ನದ್ದೇ ಆದ ಪ್ರಕಾಶದಿಂದ ಎಲ್ಲ ದಿಕ್ಕುಗಳನ್ನು ಬೆರೀತಾ ಇದ್ದಾನೆ, ಅದರಿಂದ ಸ್ವರೋಚಿ ಅಂತ ಹೆಸರಿಟ್ಟಿದ್ದಾರೆ. ಅವನು ಆ ರೀತಿಯಲ್ಲಿ ಬೆಳೀತಾ ಬಂದಿದ್ದಾನೆ. ಸಜಗ್ರಾಹ ಧನುರ್ವೇದಂ ವೇದಾಂಶ್ಚ ಯಥಾಕ್ರಮಂ. ಧನುರ್ವೇದ ಅಭ್ಯಾಸ ಮಾಡಿದವನು, ವೇದಗಳನ್ನು ಅಭ್ಯಾಸ ಮಾಡಿದ, ಎಲ್ಲ ಇನ್ನಿತರ ವಿದ್ಯೆಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡ. ಮಂದರಾದ್ರೌ ಕದಾಚಿತ್ಸ ವಿಚರಂ ಚಾರುಚೇಷ್ಟಿತಃ ದದರ್ಶೈಕಾಂ ತದಾ ಕನ್ಯಾಂ ಗಿರಿಪ್ರಸ್ಥೆ ಭಯಾತುರ. ಅವನು ಸಂಚಾರ ಮಾಡ್ತಾ ಮಂದರ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಭಯಗ್ರಸ್ತಳಾದಂತಹ ಒಬ್ಬಳು ಹೆಣ್ಮಗಳನ್ನು ನೋಡಿದ. ಅವಳು ಬೊಬ್ಬಿಡ್ತಾ ಇದ್ದಾಳೆ, ರಕ್ಷಣೆ ಮಾಡು ಅಂತ. ತಕ್ಷಣದಲ್ಲಿ ಹೆದರಬೇಡ ಅಂತಂದ. ಕೇಳುವಾಗ ಏನು ಅಂತ ಕೇಳಿದರೆ ಅವಳು ಹೇಳ್ತಾ ಇದ್ದಾಳೆ, ಕನ್ಯೋಮಾಚ, ನನ್ನ ಹೆಸರು ಇಂದೀವರ ಅಂತ. ನಾನು ವಿದ್ಯಾಧರನ ಮಗಳು, ಮರುಧನ್ವನ ಮಗಳಲ್ಲಿ ಹುಟ್ಟಿದವಳು ನಾನು. ನನಗೊಬ್ಬಳು ಸ್ನೇಹಿತೆ ಇದ್ದಾಳೆ, ವಿಭಾವರಿ ಅಂತ ಅವಳ ಹೆಸರು. ಇನ್ನೊಬ್ಬಳು ಕಲಾವತಿ ಅಂತ ಇನ್ನೊಬ್ಬಳು. ಅವಳು ಪಾರ ಎಂಬ ಮುನಿಯ ಮಗಳವಳು. ಅವರಿಬ್ಬರ ಜೊತೆಯಲ್ಲಿ ನಾನು ಬಂದವಳು. ಕೈಲಾಸ ತಟಮುತ್ತಂ ತತ್ರಷ್ಟೋ ಮುನಿಃ ಕಶ್ಚಿತ್ ತಪಸ ಅತಿ ಕೃಶಾತಿ. ಅಲ್ಲಿ ನಾನೊಬ್ಬ ಮುನಿಯನ್ನು ನೋಡಿದ್ದೇನೆ. ಅವನು ತಪಸ್ಸು ಮಾಡಿ ಮಾಡಿ ಅತ್ಯಂತ ಕೃಶನಾಗಿದ್ದ ಅಂತಹ ಮುನಿಯನ್ನು ನಾನು ನೋಡಿದೆ. ಅವ ಏನು ಹಸಿವೆ ನೀರಡಿಕೆ ಅಂತಲೇ ಹೆಸರು ಕೊಡ್ಬೋದು, ಹಾಗಿತ್ತು. ಬೆನ್ನು ಮತ್ತು ಹೊಟ್ಟೆ ಎರಡೂ ಪ್ರತ್ಯೇಕವೇ ಗೊತ್ತಾಗ್ತಾ ಇರಲಿಲ್ಲ ಅಂಥವನು. ನಿಸ್ತೇಜ ದೂರ ಪಾತಾಕ್ಷಿ ತಾರಕಃ ಮಯ ಅವಹಸಿತಃ ಕ್ರುದ್ಧ. ನಾನು ಅವನು ನೋಡಿ ತಮಾಷೆ ಮಾಡಿದೆ. ಅವನು ಶಾಪ ಕೊಟ್ಟ. ಕ್ಷಾಮ ಸ್ವರಃ ಕಿಂಚಿತ್ ಕಂಪಿತಾಧರ ಪಲ್ಲವ ತ್ವಯಾ ವಹಸಿತೋ ಯಸ್ಮಾದ್ ಅನಾರ್ಯೇ ದುಷ್ಟತಾಪಸಿ ಅಂತಂದುಕೊಂಡು ನೀನು ಸದ್ಯದಲ್ಲೇ ರಾಕ್ಷಸನಾಗು ಹೋಗು ಅಂತ ಶಾಪ ಕೊಟ್ಟಿದ್ದಾರೆ. ಅನಂತರದಲ್ಲಿ ನನ್ನ ಇಬ್ಬರು ಸಖಿಯರು ಕೂಡ ಅವನನ್ನು ಬೈದಿದ್ದಾರೆ. ದಿಕ್ತೆ, ನೀನು ಬ್ರಾಹ್ಮಣನ, ಕೋಪ ಮಾಡ್ಕೊಳ್ತಿ, ಶಾಪ ಕೊಡ್ತಿ ಅಂತ ಅಂದುಕೊಂಡು ತಪಸ್ಸನ್ನೆಲ್ಲ ಶಾಪ ಕೊಟ್ಟು ಕಳಿಸ್ಕೊಳ್ತಾ ಇದ್ದಿ ಅಂತ ಅವರು ಅತ್ಯಂತ ಇದು ಮಾಡಿಕೊಂಡ್ರು. ಶಾಂತ್ಯಾಸ್ಪದಂ ವೈ ಬ್ರಾಹ್ಮಣ್ಯಂ ಕ್ರೋಧ ಸಂಯಮನಂ ತಪಃ ಯತಚ್ಛುತ್ವ ದದೌ ಶಾಪಂ ತಯೋರಪ್ಯಮಿತದ್ವಿಧಿ. ಅವರಿಬ್ಬರಿಗೂ ಪುನಃ ತಾನು ಶಾಪ ಕೊಟ್ಟಿದ್ದಾನೆ. ಒಬ್ಬಳಿಗೆ ಅಂಗಾಂಗದಲ್ಲಿ ಕುಷ್ಠ ರೋಗ ಬರಲಿ ಅಂತ, ಇನ್ನೊಬ್ಬಳಿಗೆ ಕ್ಷಯರೋಗ ಬರಲಿ ಅಂತ ಶಪಿಸಿದ್ದಾನೆ. ಹೀಗೆ ಮಮಾಪ್ಯೇವಂ ಮಹದ್ರಕ್ಷಃ ಸಮುಪೈತಿ ಪದಾನುಗಂ ನ ಶೃಣೋಮಿ ಮಹಾನಾದಂ ತಸ್ಯಾದೂರೇಪಿ ಗರ್ಜತಃ. ಇದು ಇವತ್ತಿಗೆ 3ನೇ ದಿವಸ. ನನ್ನನ್ನು ಬಿಡ್ತಾ ಇಲ್ಲ. ತಂಪ್ರಯಚ್ಛಾಮಿ ಮಾಂ ರಕ್ಷಸೋಸ್ಮಾತ್ ಮಹಾಮತೆ. ಆ ರಕ್ಷಸ್ಸು ಭಾವದಿಂದ ನನ್ನನ್ನು ತಿಲ್ಲಿಕ್ಕೆ ಬರುವಂತಹ ರಾಕ್ಷಸನಿಂದ ನನ್ನನ್ನು ರಕ್ಷಣೆ ಮಾಡು ನೀನು ಅಂತ ಪ್ರಾರ್ಥಿಸ್ತಾ ಇದ್ದಾಳೆ. ಜೊತೆಯಲ್ಲಿ ಹೃದಯಂ ಸಕಲ ಶಾಸ್ತ್ರಾಣಂ ಅಶೇಷ ರಿಪುನಾಶನಂ ತದಿದಂ ಗೃಹ್ಯತಾಂ ಶೀಘ್ರಂ ಅಶೇಷಾಸ್ತ್ರ ಪರಾಯಣಂ. ನಿನಗೆ ಅಸ್ತ್ರ ವಿಶೇಷವನ್ನು ಕೊಡ್ತೇನೆ. ಇದು ಎಲ್ಲ ರಾಕ್ಷಸರನ್ನು, ಎಲ್ಲ ಶಸ್ತ್ರಗಳನ್ನು ಪರಾಭವಗೊಳಿಸುವಂಥದ್ದು. ಈ ಅಸ್ತ್ರವನ್ನು ಪಡ್ಕೊಂಡು ಆ ಮಹಾಸುರನನ್ನು ನೀನು ಸಂಹಾರ ಮಾಡು ಅಂತ ಕೊಟ್ಟಿದ್ದಾಳೆ. ಸರಿ ಅಂತ ಅವನು ಕೈ ತೊಳ್ಕೊಂಡ. ಅಸ್ತ್ರ ಹೃದಯ ಏನುಂಟೋ ಅವಳು ಅದನ್ನು ಉಪದೇಶ ಕೊಟ್ಟಿದ್ದಾಳೆ. ಅಷ್ಟೊತ್ತಿಗೆ ಆ ರಾಕ್ಷಸ ಬಂದಿದ್ದಾನೆ. ಮಹಾನ್ ನಾದ ಮಾಡ್ತಾ ಬಂದಿದ್ದಾನೆ. ಮಯಾಭಿಭೂತ ಕಿಂತ್ರಾಣಂ ಉಪೈತಿ ಧೃತಮೇ ಹಿಮೆ. ಏನು ನೀನು ನನ್ನ ಸೊತ್ತು ಎಲ್ಲಿಗೆ ಓಡ್ತಾ ಇದ್ದಿ ನೀನು? ನಿನ್ನನ್ನು ತಿಂದುಬಿಡ್ತೇನೆ ಅಂತಂದರೆ ಸ್ವರೋಚಿ ಯೋಚನೆ ಮಾಡ್ತಾ ಇದ್ದಾನೆ. ಬಂದಂತಹ ರಾಕ್ಷಸನನ್ನು ಗೃಹ್ಣಾತ್ಯೇಷ ವಚಸ್ಸತ್ಯಂ ತಸ್ಯಾಸ್ಥಿತಿ ಮಹಾಮುನೇಹಿ ಜಗ್ರಾಹ ಸಮುಪೇತ್ಯೈನಾಂ ತ್ವರಯಾ ಸೋಪಿ ರಾಕ್ಷಸ. ತಕ್ಷಣದಲ್ಲಿ ಅವಳು ಕೊಟ್ಟಂಥ ಅಸ್ತ್ರವನ್ನು ಪ್ರಯೋಗ ಮಾಡುತ್ತ ತೆಗೆದುಕೊಂಡ್ರೆ ಆವಾಗ ತತಸ್ವರೋಚಿ ಸಂಕ್ರುದ್ಧ ಚಂಡಾಸ್ತ್ರಮತಿಭೈರವಂ ದೃಷ್ಟ ನಿಮೇಶ ತದ್ರಕ್ಷೋ ದದರ್ಶ ಅನಿಮಿಷೇ ಕ್ಷಣ.
ತಕ್ಷಣದಲ್ಲೇ ಅವನು ಹೇಳ್ತಾನೆ, ಪ್ರಸೀದನ, ನೀನು ಪ್ರಸನ್ನನಾಗು, ಅಸ್ತ್ರವನ್ನು ಶಮನಗೊಳಿಸು, ನನ್ನ ಮಾತನ್ನು ಕೇಳಿಕೋ. ನಿನ್ನಿಂದಾಗಿ ನಾನು ಶಾಪದಿಂದ ದೂರನಾದೆ. ಬ್ರಹ್ಮಮಿತ್ರ ಎಂಬವನಿಂದ ಶಾಪಗ್ರಸ್ತನವಾದವನಾದು. ನನಗೆ ತುಂಬ ನೀನು ಉಪಕಾರ ಮಾಡಿದ್ದಿ, ಇಂತಹ ಕಷ್ಟದಿಂದ ನನ್ನನ್ನು ಪಾರು ಮಾಡಿದ್ದೀನಿ ಅಂತ ಹೇಳುವಾಗ ಸ್ವರೋಚಿ ಕೇಳ್ತಾನೆ, ಯಾಕೆ ನಿನಗೆ ಶಾಪವನ್ನು ಕೊಟ್ಟ?